ಮಂಗಳೂರಿನ ಸಂಸದರಾದ ಬ್ರಿಜೇಶ್ ಚೌಟರ ನೇತೃತ್ವದಲ್ಲಿ ನಡೆದ ರಾಮ ಲಕ್ಷ್ಮಣ ಜೋಡಕರೆ ಕಂಬಳ 9ನೇ ವರ್ಷದ ಕಂಬಳ. ಈ ಕಂಬಳದಲ್ಲಿ ನೇಗಿಲು ಹಿರಿಯ ವಿಭಾಗದಲ್ಲಿ 1ನೇ ಬಹುಮಾನದ ತೀರ್ಪು ಪಡೆದ ಕೋಣಗಳಿಲ್ಲಿದೆ. ಈ ಕೋಣಗಳನ್ನು ಇವತ್ತು 80 ಬಡಗಬೆಟ್ಟು ಸಂದೀಪ್ ಶೆಟ್ಟರ ಹೆಸರಲ್ಲಿ ಓಡಿಸಿದ್ರು. ಕೋಣದ ಹೆಸರು ಒಂದು ಸಂತು ಮತ್ತೊಂದು ಪಾಂಚ ಅಂತ. ಅತಿ ವೇಗದಲ್ಲಿ ಓಡಿದ ಕೋಣಗಳು ಇದು, ಸಂತು ಮತ್ತೆ ಪಾಂಚ. ಈ ಕೋಣಗಳನ್ನು ಓಡಿಸಿದ ಓಟಗಾರ ಕುಂದಬಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ ಅವರಿದ್ದಾರೆ. ಸ್ವರೂಪ್ ಅವರೇ, ಅಭಿನಂದನೆಗಳು. ಅತಿ ವೇಗದಲ್ಲಿ ಓಡಿದ ಓಟಗಾರರಿಗೆ ನೀವು ಕಂಬಳ ಕ್ಷೇತ್ರದಲ್ಲಿ ಹೇಗೆ ಅನಿಸ್ತದೆ? 2 ಮಾತು ಹೇಳಿ. ಖುಷಿ ಆಗ್ತಾ ಉಂಟು. ಕೋಣ ಓಡಿದ್ರೆ ನಾವು ಓಡುದು ಅಷ್ಟೇ. ಯಾವಾಗ ನೀವು ಕಂಬಳ ಕ್ಷೇತ್ರಕ್ಕೆ ಬಂದ್ರೆ ಒಂದು ಎಷ್ಟು ವರ್ಷ ಅನುಭವ ಇತ್ತು ನಿಮ್ಗೆ? 3 ವರ್ಷ ಆಯ್ತು. 3 ವರ್ಷ. ಈ ಕೋಣಗಳ ಬಗ್ಗೆ ಹೇಳಿ. ಅಂದ್ರೆ ಅವರು ಹೇಳಿದ್ರು ಸಣ್ಣ ವಿಭಾಗದಲ್ಲಿ ಓಡ್ತಿದ್ದ ಕೋಣ ಈಗ ದೊಡ್ಡ ಇದಕ್ಕೆ ಬಂದು ಓಡ್ತಾ ಇದೆ. ನೀವು ಒಳ್ಳೆ ಓಡಿಸ್ತಾ ಇದ್ದೀರಿ. ಕೋಣ ಬಗ್ಗೆ 2 ಮಾತು ಹೇಳಿ. ಅದು ಸುರು ಕಂಬಳದಲ್ಲಿ ಜೂನಿಯರ್ ಅಲ್ಲಿ ಕೋಣ ಇತ್ತ, ಮತ್ತೆ ಸಡನ್ಲಿ ಸೀನಿಯರ್ ಅಲ್ಲಿ ಓಡಿಸಿದ್ದು. ಸೀನಿಯರ್ ಆಗಿದ್ದು ಫಸ್ಟ್ ಕಂಬಳದಲ್ಲಿ ಸೆಕೆಂಡ್ ಮೆಡಲ್ ಆಗಿದೆ. ಮತ್ತೆ ಒಂದು ಕಂಬಳ ಫಸ್ಟ್, ಇವತ್ತು ಫಸ್ಟ್. ಸರ್ ಹೇಳಿ, ನಿಮ್ಮ ಕೋಣಗಳನ್ನು ಓಡಿಸಿದ ಸ್ವರೂಪ್ ಬಗ್ಗೆ 2 ಮಾತು ಹೇಳಿ. ಒಂದು ಹೊಸ ರೆಕಾರ್ಡ್ ಮಾಡಿದ್ದಾರೆ ಕಂಬಳ ಕ್ಷೇತ್ರ, ಅದ್ರ ಬಗ್ಗೆ 2 ಮಾತು ಹೇಳಿ. ಅವನು ಹುಡುಗ 3 ವರ್ಷ ಆಯ್ತು ಬಂದು, ಆದ್ರೆ ಒಳ್ಳೆ ರೀತಿಯಲ್ಲಿ ಓಡಿಸಿದ್ದಾನೆ. ಇನ್ನು ಕೂಡ ಅದಕ್ಕಿಂತ ನಮಗಿಂತ ರೆಕಾರ್ಡ್ ಜಾಸ್ತಿ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತ. ಸದಸ್ಯ ಸ್ವರೂಪಿನ ಬಗ್ಗೆ 2 ಮಾತು ಹೇಳಿ. ನಿಮ್ಮ ಊರಿನವರು ಒಂದು ಹೊಸ ರೆಕಾರ್ಡ್ ಆಗಿದೆ ಕಂಬಳ ಕ್ಷೇತ್ರದಲ್ಲಿ, ಅದ್ರ ಬಗ್ಗೆ 2 ಮಾತು ನೀವು ಹೇಳಿ. ಬಾರಿ ಖುಷಿ ಆಗ್ತಾ ಉಂಟು. ಹೋದ ವರ್ಷ ಇದೇ ಜೋಡಿ ಅಪ್ಪಣ್ಣನ ಹೆಸರಲ್ಲಿ, ಸಂದೀಪ್ ಶೆಟ್ಟರ್ ಹೆಸರಲ್ಲಿ ಹಗ್ಗ ಜೂನಿಯರ್ ಅಲ್ಲಿ ಸೆಕೆಂಡ್ ಮೆಡಲ್ ಆಗಿದೆ. ಈ ವರ್ಷ ಇದೇ ಜೋಡಿ ಹಗ್ಗ ನೇಗಿಲ್ ಸೀನಿಯರ್ ಅಲ್ಲಿ ಫಸ್ಟ್ ಮೆಡಲ್ ಆಗಿದೆ. ಅದು ಸಾರ್ವತ್ರಿಕ ದಾಖಲೆ ಆಗಿದೆ ಕಂಬಳ ಕ್ಷೇತ್ರದ ಒಂದು. ಅದು ಸಂದೀಪ್ ಶೆಟ್ಟರ್ ಹೆಸರಲ್ಲಿ. ಬಾರಿ ಖುಷಿ ಆಗ್ತಾ ಉಂಟು. ಸುರತ್ಕಲ್ ಖಂಡಿಗ ಮತ್ತು 80 ಬಡಗಬೆಟ್ಟು ದಂಡ ಜಂಟಿ ಓಡಿಸುವುದು ಇದೊಂದು. ಮತ್ತೆ ನಕ್ಕರೆ ಮಂಜಾತ್ ಭಂಡಾರ ನಿರ್ದೇಶನ, ಸ್ವರೂಪ್ನ ಕಲ್ಲೇರು ದಿಲೀಪಣ್ಣ. ಸಂಘಟಿತ ಪ್ರಯತ್ನ. ತುಂಬಾ ಖುಷಿ ಆಯ್ತು. ಎಲ್ಲರದು ಒಳ್ಳೆ ಸಪೋರ್ಟ್ ಉಂಟು. ಈ ಕೋನ ಓಡ್ಲಿಕ್ಕೆ ಮೆಟ್ಲ್ ಹಾಕ್ಲಿಕ್ಕೆ ಎಲ್ಲರ ಸಹ ಭಾಗಿಯಾಗಿ ಆದದು. ಇನ್ನು ಖುಷಿ ಆಗ್ತದೆ. ತುಂಬಾ ಧನ್ಯವಾದಗಳು, ಅಭಿನಂದನೆಗಳು ನಿಮ್ಮ ಹೊಸ ರೆಕಾರ್ಡಿಗೆ. ಮುಂದಿನ ಕಂಬಳಗಳಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.